ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಅದ್ಭುತ ಐತಿಹಾಸಿಕ ಕಲೆಮಂದಿರವನ್ನು ಪರಿಚಯಿಸಿಕೊಳ್ಳೋಣ. ಅದೇ ಸಾವಿರ ಕಂಬದ ಬಸದಿ ಅಥವಾ ತ್ರಿಭುವನ ತಿಲಕ ಚೂಡಾಮಣಿ ಬಸದಿ. ಇದು ಮೂಡುಬಿದಿರೆ ಎಂಬ ಪಟ್ಟಣದಲ್ಲಿ ಇದೆ. ಈ ಪಟ್ಟಣವನ್ನು ಜೈನ ಕಾಶಿ ಎಂದು ಕರೆಯುತ್ತಾರೆ. ಸಾವಿರ ಕಂಬದ ಬಸದಿ 15ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು, ಸ್ಥಳೀಯ ಆಡಳಿತಗಾರರಾದ ದೇವರಾಯ ಒಡೆಯರ್ ಅವರು ಕ್ರಿ. ಶ. 1430ರಲ್ಲಿ ಇದರ ನಿರ್ಮಾಣ ಆರಂಭಿಸಿದರು. ಈ ದೇವಸ್ಥಾನವನ್ನು ನಿರ್ಮಿಸಲು ಸುಮಾರು 30 ವರ್ಷಗಳ ಕಾಲ ಹಿಡಿದಿತ್ತು ಎಂದು ಹೇಳಲಾಗುತ್ತದೆ. ಈ ಬಸದಿ ಜೈನ ಧರ್ಮದ ತೀರ್ಥಂಕರರಾದ ಚಂದ್ರನಾಥ ಸ್ವಾಮಿ ಅವರಿಗೆ ಸಮರ್ಪಿತವಾಗಿದೆ. ಇಲ್ಲಿ ಸುಮಾರು 2.5 ಮೀಟರ್ ಎತ್ತರದ ಬ್ರೋನ್ಸ್ ಪ್ರತಿಮೆ ಪೂಜಿಸಲ್ಪಡುತ್ತದೆ. ಈ ದೇವಸ್ಥಾನದ ಅತ್ಯಂತ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಇರುವ 1000 ಕಂಬಗಳು, ಪ್ರತಿಯೊಂದು ಕಂಬವೂ ವಿಭಿನ್ನ ವಿನ್ಯಾಸ ಹೊಂದಿದೆ. ಯಾವುದೇ 2 ಕಂಬಗಳು ಒಂದೇ ರೀತಿಯಲ್ಲಿಲ್ಲ. ಪ್ರತಿಯೊಂದು ಕಂಬದಲ್ಲೂ ಸುಂದರ ಶಿಲ್ಪಕಲೆ ಕಾಣಿಸುತ್ತದೆ. ದೇವಸ್ಥಾನದ ವಾಸ್ತುಶಿಲ್ಪವು ಅದೆಷ್ಟೋ ಅದ್ಭುತ. 3 ಮಹಡಿಗಳ ಕಟ್ಟಡ, ವಿಜಯನಗರ ಶೈಲಿಯ ಶಿಲ್ಪಕಲೆ, ದೊಡ್ಡ ಮಂಟಪಗಳು ಮತ್ತು ಸುಂದರ ಕೆತ್ತನೆಗಳು. ಮುಂಭಾಗದಲ್ಲಿ ಸುಮಾರು 15 ಮೀಟರ್ ಎತ್ತರದ ಮಾನಸ್ತಂಭ, ಒಂದು ಕಲ್ಲಿನ ಸ್ತಂಭ ಇದೆ. ಮೂಡುಬಿದಿರೆ ಪಟ್ಟಣದ ವಿಶೇಷತೆ: ಇಲ್ಲಿ 18 ಜೈನ ಬಸದಿ, 18 ಕೆರೆಗಳು, 18 ರಸ್ತೆಗಳು. ಈ ಪಟ್ಟಣವು 14ನೇ ರಿಂದ 16ನೇ ಶತಮಾನದಲ್ಲಿ ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು. ಸಾವಿರ ಕಂಬದ ಬಸದಿ ಕೇವಲ ಒಂದು ದೇವಸ್ಥಾನವಲ್ಲ, ಇದು ಕಲೆ, ಇತಿಹಾಸ, ಧರ್ಮ ಎಲ್ಲವನ್ನೂ ಒಂದೇ ಜಾಗದಲ್ಲಿ ಸೇರಿಸಿದ ಅದ್ಭುತ ಸ್ಮಾರಕ. ಇಂದಿಗೂ ಸಾವಿರಾರು ಪ್ರವಾಸಿಗರು ಮತ್ತು ಭಕ್ತರು ಈ ದೇವಸ್ಥಾನವನ್ನು ಭೇಟಿ ಮಾಡಿ ಅದ್ಭುತ ಶಿಲ್ಪಕಲೆಯನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಸ್ನೇಹಿತರೆ, ನೀವು ಕರ್ನಾಟಕದ ಇತಿಹಾಸ ಮತ್ತು ಶಿಲ್ಪಕಲೆಯನ್ನು ಪ್ರೀತಿಸುತ್ತಿದ್ದರೆ ಒಮ್ಮೆ ಮೂಡುಬಿದಿರೆಯ 1000 ಕಂಬದ ಬಸದಿ ನೋಡಲೇಬೇಕು. ಈ ರೀತಿಯ ಇನ್ನಷ್ಟು ಇತಿಹಾಸದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.